ಹೆಲೋ ಎವ್ರಿವಾನ್. ಹುಟ್ಟಿ ಬೆಳೆದು ಊರಿಗೆ ಹೋಗಿ ಹಬ್ಬ ಆಚರಿಸಿ ಬಂದರೆ ಎಷ್ಟು ಖುಷಿಯಾಗುತ್ತಲ್ವಾ. ನಮ್ಮ ಅಜ್ಜಿ ತಾತನೂರು ಕಲಿಯೂರು. ಅಲ್ಲಿ 3-4 ದಿನ ಶಿವರಾತ್ರಿ ಹಬ್ಬನ ಆಚರಿಸ್ತಾರೆ. ಮಕ್ಕಳಿಗೆ ಟೆಸ್ಟ್ ಇದ್ದಿದ್ದರಿಂದ ನನಗೆ ಹೋಗೋಕ್ಕೆ ಆಗಿರಲಿಲ್ಲ. ಕಲಿಯೂರಲ್ಲಿರೋ ಮಾರಮ್ಮನ ನೆನೆಸ್ಕೊಂಡು ನನಗೆ ಪೂಜೆ ಮಾಡ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಆದರೆ ಕೊನೆ ದಿನ ಸಡನ್ನಾಗಿ ನನಗೆ ಹೋಗೋ ಹಾಗಾಯಿತು. ಎಲ್ಲರೂ ಹಬ್ಬಕ್ಕೆ ಹೊರಟೋಗಿದ್ರು, ಆದರೆ ನಾವು ಮಾತ್ರ ಕೊನೆ ದಿನ ಹೋದ್ವಿ. ಅಲ್ಲಿ ಅಜ್ಜಿ ತಾತನಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾನು ದೇವಸ್ಥಾನಕ್ಕೆ ಹೋದೆ. ಅಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅಲ್ಲಿ ನನ್ನ ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮೂರಲ್ಲಿ ಜೋಡಿ ಮಾರಮ್ಮನ ದೇವಸ್ಥಾನ ಇದೆ. ಅಲ್ಲಿ ನಂಬಿ ಪೂಜೆ ಮಾಡಿದವ್ರಿಗೆ ಇದುವರೆಗೂ ಒಳ್ಳೆಯದೇ ಆಗಿದೆ. ಅಲ್ಲಿನ ದೇವರಿಗೆ ನಾವು ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಿಸ್ಕೊಂಡ್ರೆ ನಾವೇನೇ ಬೇಡ್ಕೊಂಡ್ರು ಅದು ನೆರವೇರುತ್ತೆ. ಇಲ್ಲಿ ತುಂಬಾ ಪವಾಡಗಳು ನಡೆದಿದೆ. ಅದ್ರ ಬಗ್ಗೆ ನಾನು ಮುಂಚೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಬೇಕಾದರೆ ಅದನ್ನ ಚೆಕ್ ಮಾಡ್ಕೋಬೋದು. ಅಲ್ಲಿ ಮಾರಮ್ಮನ ದೇವಸ್ಥಾನದ ಎದುರುಗಡೆ ಸಿದ್ದಪ್ಪಾಜಿ ದೇವಸ್ಥಾನ ಕೂಡ ಇತ್ತು. ಅಲ್ಲಿ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಬಿಸಿಲು ಮಾರಮ್ಮ ಅಂತ ದೇವರಿದೆ. ಆ ದೇವರು ಅವ್ರಿಗೆ ಒಂದೇ ದಿನದಲ್ಲಿ ಎಳ್ಳನ್ನು ಬಿತ್ತು ಅದನ್ನು ಬೆಳೆದು ಅದರಿಂದ ಎಣ್ಣೆ ತೆಗೆದು ನನಗೆ ದೀಪ ಹಚ್ಚೋವರೆಗೂ ನನಗೆ ಮಂಟಪ ಕಟ್ಟಬೇಡಿ ಅಂತ ಹೇಳಿತಂತೆ. ಅದು ಆಗದಿರೋ ಕೆಲಸ ಆಗಿರೋದ್ರಿಂದ ಇದುವರೆಗೂ ಮಂಟಪನೇ ಕಟ್ಟದೆ ಆ ದೇವರು ಬಿಸಿಲಲ್ಲೇ ಇದೆ. ಅದರಿಂದ ಆ ದೇವರಿಗೆ ಬಿಸಿಲು ಮಾರಮ್ಮ ಅಂತ ಹೇಳ್ತಾರೆ. ಇನ್ನೂ ಎಷ್ಟೋ ಪವಾಡಗಳು ಈ ಊರಲ್ಲಿ ನಡೆದಿದೆ. ಅದನ್ನು ಹೇಳೋದಕ್ಕೆ ಒಂದು ವಿಡಿಯೋ ಕೂಡ ಸಾಕಾಗೋದಿಲ್ಲ. ಇನ್ನೂ ಸ್ವಲ್ಪ ನಾನು ಆ ಪವಾಡಗಳ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ರಾತ್ರಿ ಹೊತ್ತು ಲೈಟಿಂಗ್ಸ್ ಹಾಕಿರೋದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬಸ್ ಸ್ಟ್ಯಾಂಡ್ ಹತ್ರ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಆಗಿನ ಕಾಲದ ವೀರರ ಬಗ್ಗೆ ಬರೆದಿರೋ ಕಲ್ಲಿದೆ. ಆ ಕಲ್ಲಿನಲ್ಲಿ ವೀರರು ಏನೇನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಸಂಸ್ಕೃತದಲ್ಲಿ ಕೆತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.